KGF ಸಿನಿಮಾದಲ್ಲಿ ಯಶ್ ಅವ್ರನ್ನ ನೋಡಿದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಿರ್ಬೋದು, ಅಲ್ಲ ಇಷ್ಟ ಆಗಿದೆ. ಬಟ್ ಈಗಲೂ ಯಶ್ ಅವರ ಗೂಗ್ಲಿ ಲುಕ್ಗೆ ಮತ್ತೆ ಆ ಮ್ಯಾನರಿಸಮ್ಸ್ಗೆ ತುಂಬಾ ಒಳ್ಳೆ ಫ್ಯಾನ್ ಬೇಸ್ ಇದೆ. ಈಗ ಏನಪ್ಪಾ KGF ಅಲ್ಲಿ ಯಶ್ ಅವ್ರಿಗೆ ಗಡ್ಡ ಇದೆ, ಫುಲ್ ರಗಡಾಗಿ ಕಾಣಿಸ್ತಾರೆ, ಗೂಗ್ಲಿಲಿ ಲವರ್ ಬಾಯ್ ತರ ಇದಾರೆ ಅಷ್ಟೇ. ಅದ್ರಲ್ಲಿ ಏನಿದೆ ಅಂದ್ರೆ ಅದೆಲ್ಲ ಪಾಯಿಂಟ್, ಅವರ ಕ್ಯಾರೆಕ್ಟರ್. ಗೂಗ್ಲಿ ಇಷ್ಟ ಅಂದ್ರೆ ಬರೀ ಅವರ ಲುಕ್ ಇಂದ ಅಲ್ಲ, ಗೂಗ್ಲಿ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆ ತರ ಇದೆ. ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಕೆಲವೊಂದು ಸಿನಿಮಾಗಳೇ ಹಾಗೆ, ನೀವು ಎಷ್ಟೇ ಸಾರಿ ನೋಡಿದ್ರು ಫ್ರೆಶ್ ಫೀಲ್ ನ ಕೊಡ್ತವೆ. ಈಗ ಒಂದ್ ಸಿನಿಮಾ ವರ್ಕ್ ಆಗ್ಬೇಕು ಅಂದ್ರೆ ಕತೆ ಇರಬೇಕು, ಮ್ಯೂಸಿಕ್ ಆ ಕತೆಗೆ ಬ್ಲೆಂಡ್ ಆಗಿ ಕತೆನ ಎಂಗೇಜಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗ್ಬೇಕು, ಅಂಡ್ ದ ಲಾಸ್ಟ್ ಒನ್ ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಗ್ಬೇಕು. ಈ ಎಲ್ಲ ಪಾಯಿಂಟ್ ಗೂಗ್ಲಿ ಸಿನಿಮಾದಲ್ಲಿ ಆಗಿದೆ. ನಂಬರ್ 1 ಡೈಲಾಗ್ಸ್. ಈ ಸಿನಿಮಾದ ಡೈಲಾಗ್ಸು ಯಾವ ಸ್ಟ್ರೈಟ್ ಆಗಿ ಇರಲ್ಲ. ಹೇಳೋ ಡೈಲಾಗ್ಸ್ ಎಲ್ಲ ಬೇರೆ ಯಾವುದೋ ಒಂದು ಈವೆಂಟ್ಗೆ ಇಲ್ಲ ಒಂದು ಆಬ್ಜೆಕ್ಟ್ಗೆ ಕಂಪೇರ್ ಮಾಡಿನೇ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್, ತಾಜ್ ಮಹಲ್ ಕಟ್ಟೋದಿರ್ಲಿ, ಕೆರ್ಕೊಳ್ಳೋಕ್ಕೂ ಪುರ್ಸೋತಿರ್ಲಿಲ್ಲ, ಈ ಡೈಲಾಗ್ ಇರ್ಬೋದು. ಐಸ್ ಕ್ಯಾಂಡಿ ಡೈಲಾಗ್ ಇರ್ಬೋದು. ತಾಜ್ ಮಹಲ್ ಡೈಲಾಗ್ನ ಒಂದು ಪ್ಲೇಸ್ಗೆ ಕಂಪೇರ್ ಮಾಡಿ ಹೇಳಿದ್ದಾರೆ. ಹೀಗೆ ನೀವು ಬೇಕಿದ್ರೆ ನೋಡಿ ಸಿನಿಮಾನ, ಎಲ್ಲಾ ಫೇಮಸ್ ಡೈಲಾಗ್ನು ಕಂಪೇರ್ ಮಾಡೇ ಬರ್ದಿದ್ದಾರೆ. ಅದು ಆಗ ತುಂಬಾ ಫ್ರೆಶ್ ಫೀಲ್ ಅನಿಸ್ತಿತ್ತು. ನಂಬರ್ 2, ಈ ಪಾಯಿಂಟ್ ಏನಕ್ಕೆ ಅಂದ್ರೆ ಆ ತರ ಡೈಲಾಗ್ಸ್ ನ ಹೇಳೋರು ಯಶ್ ಅವರು, ಅಂದ್ರೆ ಅವರ ಕ್ಯಾರೆಕ್ಟರ್ ಶರತ್. ಫಾರ್ ಎಕ್ಸಾಂಪಲ್, KGF ಅಲ್ಲಿ ವೈಲೆನ್ಸ್ ಲೈಕ್ಸ್ ಮೀ ಅಂತ ಡೈಲಾಗ್ ಹೊಡಿತಾರೆ. ಆಗ ನೋಡೋ ಆಡಿಯನ್ಸು ಕನ್ವಿನ್ಸ್ ಆಗ್ತಾರೆ, ಬಿಕಾಸ್ ಅಲ್ಲಿನ ವರ್ಲ್ಡ್ ಬಿಲ್ಡಿಂಗ್ ಆ ತರ ಇರುತ್ತೆ. ಸೇಮ್ ಹಾಗೆ ಗೂಗ್ಲಿ ಸಿನಿಮಾದಲ್ಲಿ ಅವರು ಹೇಳಿರೋ ಡೈಲಾಗ್ಸ್ ಮತ್ತೆ ಕಾಮಿಡಿ, ಆ ಕ್ಯೂಟ್ನೆಸ್, ಈ ಎಲ್ಲಾ ವಿಷಯನೂ ಯಶ್ ಅವರ ಕ್ಯಾರೆಕ್ಟರ್ ಅಲ್ಲೇ ಇದೆ. ಹಾಗಾಗಿ ಅವರು ಹೇಳಿರೋ ಎಲ್ಲಾ ಡೈಲಾಗ್ಸು ಆಡಿಯನ್ಸ್ಗೆ ತುಂಬಾ ದಿನ ತಲೆಯಲ್ಲಿ ಉಳ್ಕೊಳ್ಳೋ ತರ ಮಾಡಿದೆ. ನಂಬರ್ 3, ಸ್ಟೋರಿ.